ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ, ಮಾರ್ಚ್ ಕೊನೆಯಲ್ಲಿ ಶನಿಯ ಬದಲಾವಣೆ ಆದದ್ದರಿಂದ ಅನೇಕರಿಗೆ ಕೆಲಸದಲ್ಲಿ ಒತ್ತಡ ಆಗಬಹುದು, ಕೆಲಸದ ಬಿಡುವಂತಹ ಸಾಧ್ಯತೆಗಳಾಗಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ನಾವು ಮನೆಯಲ್ಲಿ ಕೂರುವಂತಹ ಒಂದು ಸಂದರ್ಭಗಳು ಬಂದಿರುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಈ ವಿಶ್ವಾವಸುನಾಮ ಸಂವತ್ಸರ ಬಂದದ್ದರಿಂದ ನಮಗೆ ಏನಾಗಲಿಕ್ಕಿದೆ, ಏನಾದರೂ ಬದಲಾವಣೆ ಆಗುತ್ತಾ, ಇದರಿಂದಾಗಿ ನಮಗೆ ಫಲಾಫಲಗಳು ಏನು, ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯಗಳೇನು, ಏನು ಮಾಡುವುದರಿಂದಾಗಿ ಏನು ಫಲ ಸಿಗುತ್ತೆ, ಎಷ್ಟೆಲ್ಲ ರೋಗ ರುಜಿನಗಳು ಪರಿಹಾರವಾಗುತ್ತೆ, ಹಾಗಾದ್ರೆ ನಾವು ಏನು ಮಾಡಬೇಕು ಬನ್ನಿ ನೋಡೋಣ. ಕರ್ಕಾಟಕ ಒಳ್ಳೆಯ ಗುರುಬಲ, ಜೊತೆಗೆ ಶನಿಯೂ ಕೂಡ ಕಂಟಕ ಶನಿ 9ಕ್ಕೆ ಹೋಗಿದ್ದಾನೆ. ಅದರಿಂದಾಗಿ ಅನೇಕ ಫಲಗಳನ್ನು ತಾವು ಪಡೆದುಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿಯವರು ಗಮನ ಹರಿಸಬೇಕಾಗಿರುವಂತಹದ್ದು ನಿಮ್ಮ ಆರೋಗ್ಯ, ಜೊತೆಗೆ ಮನೆಯ ಒಂದು ಪರಿಸ್ಥಿತಿ, ಮನೆಯ ಒಂದು ವಾತಾವರಣ. ಮನೆಯ ವಾತಾವರಣದಲ್ಲಿ ಒಂದು ಸಹೋದರರಿಂದ ಅಥವಾ ಮಕ್ಕಳ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಗಲಾಟೆ ಇತ್ಯಾದಿಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳದೆ, ಒಂದು ಕೂತುಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ, ಸಾಮರಸ್ಯದಿಂದ ಮುಂದುವರಿದಾಗ ಅನೇಕ ಒಳ್ಳೆಯ ಫಲಗಳನ್ನು ತಾವು ಕಾಣಬಹುದು. 12ರ ಕುಜ ಅವನು 5ನೇ ಮನೆಯ ಅಧಿಪತಿ ಆಗಿರುವುದರಿಂದ ಮತ್ತು 10ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ಕೆಲಸದಲ್ಲಿ ತೊಂದರೆಗಳಾಗಬಹುದು, ಅಥವಾ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ತೊಂದರೆ ಆಗಬಹುದು, ಅಥವಾ ಮಕ್ಕಳ ವಿಷಯಕವಾಗಿ ಹೀಗೆ ಕೆಲವು ತೊಂದರೆಗಳನ್ನು, ಅಥವಾ ಪಾಪೇ ಕರ್ಮಗತೇತು ಕರ್ಮ ವಿಹತಿ ಅಂತ ಹೇಳುವ ಹಾಗೆ ಕೆಲಸದಿಂದಾಗಿ ನಾವು ದೂರ ಆಗುವಂತಹದ್ದು ಅಂತ ಒಂದು ಹೇಳ್ಬೋದು. ಅಥವಾ ಈ ಲಗ್ನಾಧಿಪತಿಯಾದ ಚಂದ್ರನೇ 10ನೇ ಮನೆಯಲ್ಲಿರೋದ್ರಿಂದ ಕೆಲಸದಲ್ಲಿ ಇನ್ನೊಂದಿಷ್ಟು ಜವಾಬ್ದಾರಿಗಳು ನಮ್ಮ ಮೈ ಮೇಲೆ ಬರುವಂತಹದ್ದು. ಆದರೆ ಸ್ಯಾಲರಿ ಅಷ್ಟೇ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಕುಟುಂಬಕ್ಕೆ ನಾವು ಸಮಯವನ್ನು ಕೊಡೋದಕ್ಕಾಗೋಲ್ಲ. ಅದರಿಂದ ಕುಟುಂಬದಲ್ಲಿ ಕಲಹಾದಿಗಳು ಕೂಡ ಸಾಧ್ಯತೆ ಇದೆ. ಆದ್ದರಿಂದ ನಮಗೆ ಎಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕಾಗುತ್ತೆ ಅಷ್ಟೇ ಜವಾಬ್ದಾರಿಯನ್ನು ನಿಭಾಯಿಸಿ ನಿಮ್ಮ ಕುಟುಂಬದ ಜೊತೆಗೆ ನೀವು ಸಂತೋಷವಾಗಿರಿ. ಇನ್ನು 9ರಲ್ಲಿ ಶುಕ್ರ, ರವಿ, ಬುಧ, ಶನಿ, ರಾಹುವಿನ ಯೋಗ ಇರುವುದರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ತಂದೆಯ ಜವಾಬ್ದಾರಿ ನಮಗೆ ಬರುವ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲದೆ ಭಾಗ್ಯಸ್ಥಾನದಲ್ಲಿರುವುದರಿಂದ ನೀವು ಒಂದು ದೇವಿಯ ವಿಶೇಷವಾದ ಪ್ರಾರ್ಥನೆ, ಜೊತೆಗೆ ಆದಿತ್ಯ ಹೃದಯದ ಪಾರಾಯಣ ಮತ್ತು ಹನುಮಂತ ದೇವರಿಗೆ ವಾಯುಸ್ತುತಿಯಿಂದ ಪುನಶ್ಚರಣೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಅಥವಾ ಸುಂದರಕಾಂಡ ಪಾರಾಯಣ ಅಥವಾ ಹನುಮಾನ್ ಚಾಲೀಸ ಪಾರಾಯಣ, ಹೀಗೆ ಹನುಮಂತ ದೇವರ ವಿಶೇಷವಾದ ಪ್ರಾರ್ಥನೆಯನ್ನು ನೀವು ಮಾಡ್ತಾ ಬಂದ್ರಿ ಅಂತಾದರೆ ಕರ್ಕಾಟಕ ರಾಶಿಯವರಿಗೆ ಅನೇಕ ಭಾಗ್ಯಗಳು, ಭಾಗ್ಯಸ್ಥಾನದಲ್ಲಿರೋದರಿಂದಾಗಿ ಅನೇಕ ಭಾಗ್ಯ, ನಾವೇನು ಪಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ವಿ, ಯಾವುದನ್ನು ನೀವು ಪಡೆದುಕೊಂಡಿಲ್ಲ ಅದನ್ನೆಲ್ಲವನ್ನು ಕೂಡ ಪಡೆದುಕೊಳ್ಳುವಂತಹ ಯೋಗವನ್ನು ಆ ದೇವಿ ಕರುಣಿಸ್ತಾಳೆ. ಹನುಮಂತ ದೇವರ ದೇವಿಯ ಅನುಗ್ರಹದಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಕೆಲಸ ಇಲ್ಲದವರಿಗೆ ಕೆಲಸದಲ್ಲಿ ಲಾಭ ಸಿಗುವಂತಹದ್ದು, ಅಥವಾ ಒಂದು ಕೆಲಸ ಸಿಗುತ್ತೆ, ಅದು ಕಮ್ಮಿ ಕೆಲಸ ದೊಡ್ಡ ಕೆಲಸ ಅಂತ ಅನ್ನೋದಕ್ಕಿಂತ ಕೆಲಸ ಇಲ್ಲದೆ ಒದ್ದಾಡುವಂತಹ ಅನೇಕರಿಗೆ ಕೆಲಸ ಸಿಗುತ್ತೆ. ಸಿಕ್ಕ ಕೆಲಸವನ್ನು ಸಂತೋಷದಲ್ಲಿ ನೀವು ಮಾಡ್ತಾ ಬಂದ್ರಿ ಅಂತ ಆದರೆ ಅದರಲ್ಲಿ ಇನ್ನೂ ಉನ್ನತ ಸ್ಥಾನವನ್ನು ತಾವು ಪಡೆದುಕೊಳ್ಳಬಹುದು ಕರ್ಕಾಟಕ ರಾಶಿಯವರು. ಆದರೆ ಲಗ್ನದಲ್ಲಿ ಮಾಂದ್ಯ ಒಂದು ಯೋಗ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ. ರೋಗೀಕ್ಷತಾಂಗ ಗುಳಿಕೇತನುಸ್ತೆ ಅಂತ ಹೇಳಿದ ಹಾಗೆ ಒಂದು ರೋಗ, ಸಣ್ಣ ಪುಟ್ಟ ರೋಗಗಳು, ಅದು ಅಲರ್ಜಿ ಆಗಬಹುದು, ಅಥವಾ ಕೆಮ್ಮು, ಶೀತ ಇತ್ಯಾದಿಗಳು, ಜ್ವರ ಇತ್ಯಾದಿಗಳು ಬರುವ ಸಾಧ್ಯತೆ ಇದೆ. ಮತ್ತು ದೇಹದ ತಾಪವನ್ನು, ಈ ಬಿಸಿಲಿನ ತಾಪವನ್ನು ತಡೆದುಕೊಳ್ಳಿಕ್ಕಾಗದೇ ಬೇಗ ಎನರ್ಜಿ ಲಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದು ಯಾವುದೇ ಕಾರಣಕ್ಕೂ ಹೆದರದೆ ಅದಕ್ಕೆ ಈ ಕಾಲಕ್ಕೆ ತಕ್ಕ ಹಾಗೆ ಹೆಚ್ಚಿನ ನೀರನ್ನು ಕುಡಿಯುವಂತಹದ್ದು, ಅಥವಾ ಆದಷ್ಟು ತಂಪಾಗಿರುವಂತಹದ್ದು, ಹೀಗೆ ನಮ್ಮ ದೇಹವನ್ನು ನಾವು ಕಾಪಾಡಿಕೊಳ್ಳುವುದರಿಂದ ಅನೇಕ ಫಲಗಳನ್ನು ಕರ್ಕಾಟಕ ರಾಶಿಯವರು ಪಡೆದುಕೊಳ್ಳಬಹುದು. ನಾನು ಹೇಳಿದ ಹಾಗೆ ದೇವಿಯ ವಿಶೇಷವಾದ ಪ್ರಾರ್ಥನೆಯನ್ನು ನಡೆಸುವಂತಹದ್ದು, ಜೊತೆಗೆ ವಿವಾಹ ಯಾರಿಗೆ ಆಗಿಲ್ಲ, ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಭಾಗ್ಯಗಳನ್ನು ಕೂಡ ಕಾಣಬಹುದಾಗಿದೆ. ಆದರೆ ಅಷ್ಟಮಾಧಿಪತಿಯೂ ಹೌದು, ಸಪ್ತಮಾಧಿಪತಿಯೂ ಹೌದು ಶನಿ. ಹಾಗಾದರೆ ಭಾಗ್ಯ ಹೇಗೆ ಸಿಗುತ್ತೆ ನಮಗೆ ಅಂದರೆ, ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾನೆ, ಸಪ್ತಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಕೂತಿರೋದ್ರಿಂದ ವಿವಾಹ ಯೋಗಗಳು ಸಿಗುತ್ತೆ.
ಆದರೆ ನಮಗೆ ಎಂತಹ ಹುಡುಗ ಸಿಗಬೇಕು ಅಂತ ಇರ್ತೋ ಅಥವಾ ಎಂತಹ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇರ್ತೇವೋ ಅಂತಹ ಹುಡುಗಿ ಅಥವಾ ಹುಡುಗ ಸಿಗದೇ ಹೋಗ್ಬೋದು. ಆದರೆ ವಿವಾಹ ಯೋಗಗಳಂತೂ ಖಂಡಿತ ಬರುತ್ತೆ. ಕೆಲವೊಂದಕ್ಕೆ ನಾವು ಅಡ್ಜಸ್ಟ್ ಆಗಿಯೇ ಜೀವನ ನಡೆಸಬೇಕಾಗುತ್ತೆ. ಅದನ್ನು ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ ಇದೆ. ಇನ್ನು ನಿಮ್ಮ ಅಣ್ಣ ತಮ್ಮಂದಿರ ವಿದ್ಯೆಯಲ್ಲಿ ಚಿಕ್ಕಪ್ಪಂದರಿಗೆ ಅವರ ಆರೋಗ್ಯದಲ್ಲಿಯೂ ಕೂಡ ಏರ್ಪೇರಾಗುವಂತಹದ್ದು, ಅವರ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಕೂಡ ಸರಿಯಾಗಿ ಇರೋದಿಲ್ಲ. ಆದ್ದರಿಂದ ಅದನ್ನೂ ಕೂಡ ನೀವು ಗಮನಿಸಿ, ಅದರಿಂದಾಗಿ ಕುಟುಂಬವನ್ನು ಮೇಲೆ ತಗೊಂಡು ಹೋಗುವಂತಹ ಸಾಧ್ಯತೆಗಳು ಅಥವಾ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗುವಂತಹದ್ದು ಅದೆಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ಇದೆ. ಅದರಿಂದಾಗಿ ಕೆಲ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸುಖ ಸಂತೋಷವಾಗಿ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.